ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. BSB ನ್ಯೂಸ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಮ್ಮ ಚಾನಲ್ ಬಗ್ಗೆ ಒಂದಷ್ಟು ವಿಚಾರಗಳು ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸುಮಾರು 4 ತಿಂಗಳ ಹಿಂದೆ ನಾನು ಒಂದು ವಿಡಿಯೋನ ಮಾಡಿದ್ದೆ. 25ನೇ ತಾರೀಕು 3ನೇ ತಿಂಗಳು 2025ರಲ್ಲಿ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋಗೆ ಸಂಬಂಧಪಟ್ಟಂತೆ ನನ್ನ ಮೇಲ್ಗೆ ಒಂದು ಕೋರ್ಟ್ ನೋಟಿಸ್ ಆದರೆ ಬಂದಿದೆ. ಏನಂತ, ಆ ವಿಡಿಯೋನ ನೀವು ಡಿಲೀಟ್ ಮಾಡಿ ಅಂತೇಳಿ. ಅಂದ್ರೆ ನಾನು ಸೌಜನ್ಯ ಪರವಾಗಿ ಒಂದು ವಿಡಿಯೋ ಮಾಡಿದ್ದೆ. ಸೌಜನ್ಯ ಪರವಾಗಿ ಅಂತಂದ್ರೆ ಸೌಜನ್ಯ ಧರ್ಮಸ್ಥಳ ಸೌಜನ್ಯ ಕೇಸ್ ಸಂಬಂಧಪಟ್ಟಂತೆ ವಿಡಿಯೋ ಅಲ್ಲ ಅದು. ಇಲ್ಲಿ ಬೆಂಗಳೂರಿನ ಆನೇಕಲ್ ಹತ್ರ ಇರುವಂತಹ ಮುಸ್ಕೂರಲ್ಲಿ 2 ತೇರು ಬಿದ್ದೋಗಿತ್ತು. ಅದರಲ್ಲಿ ಒಂದಷ್ಟು ಜನ ಸೌಜನ್ಯ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ಆ ಧ್ವನಿ ಎತ್ತಿದ್ದಕ್ಕಾಗಿ ತೇರು ಬಿದ್ದೋಯ್ತು ಅಂತೇಳಿ ಒಂದಷ್ಟು ಜನ ಅದರ ಪರವಾಗಿ ವೈರಲ್ ವಿಡಿಯೋ ಮಾಡ್ತಾ ಇದ್ರು, ಫೇಕ್ ವಿಡಿಯೋ ಮಾಡ್ತಾ ಇದ್ರು. ಅದನ್ನ ನಾನೇನ್ ಮಾಡಿದೆ, ಆ ಅಸಲಿಯತ್ತೇನು ಅಂತ, ಆ ವೈರಲ್ ಆಗ್ತಾರಂತ ವಿಡಿಯೋನ ಅಸಲಿಯತ್ತೇನು, ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ತೇರು ಬಿತ್ತ, ಅದರ ಅಸಲಿಯತ್ತೇನು ಅನ್ನೋ ಒಂದು ತಮ್ಲೈನ್ ಇಟ್ಟುಕೊಂಡು ನಾನು ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ಮಾಡಿ 4 ತಿಂಗಳಾಗಿತ್ತು. ಆ ವಿಡಿಯೋ ಕೂಡ ಹೆಚ್ಚು ವೈರಲ್ ಕೂಡ ಆಗಿರ್ಲಿಲ್ಲ. ಅದು ನಾನು ಆ ವಿಡಿಯೋನ ನಿಮ್ಮನ್ನ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ನೀವು ಕೂಡ ಒಮ್ಮೆ ನೋಡಿ ಆ ವಿಡಿಯೋನ. ಅಲ್ಲಿ ಮಾಡಿದ್ದೇನೋ, ತೇರು ಹೆಂಗ್ ಬಿತ್ತು, ಏನೇನೆಲ್ಲ ಆಯ್ತು, ಅಲ್ಲಿ ಎಷ್ಟು ಜನ ತೀರ್ಕೊಂಡ್ರು, ಇದ್ರ ಬಗ್ಗೆ ಮಾಡಿ. ಇದು ಫೇಕ್ ವಿಡಿಯೋ, ನಂಬಬೇಡಿ ಅನ್ನೋ ತರ ನಾನು ಒಂದು ವಿಡಿಯೋನ ಮಾಡಿ ಅದನ್ನ ಹಾಕಿದ್ದು. ಅದು ಬಹುಶಃ ಅದು 4 ತಿಂಗಳಿಂದ ವಿಡಿಯೋ, ಆದ್ರಿಂದ ಒಂದು 350ರಿಂದ ಒಂದು 400 ವ್ಯೂಸ್ ಅಷ್ಟೇ ಓಡಿರ್ಬೋದು. ಆದರೂ ಕೂಡ ವೈರಲ್ ಆಗದೆ ಇದ್ರು ಕೂಡ ಅವ್ರು ಯಾವುದೋ ಒಂದು ಕ್ಷೇತ್ರದ ಬಗ್ಗೆ ನಾನು ಮಾತಾಡಿದ್ದೀನಿ ಅನ್ನೋ ತರ ಆ ವಿಡಿಯೋನ ಈ ಕೂಡಲೇ ಡಿಲೀಟ್ ಮಾಡ್ಬೇಕಂತೇಳಿ ಒಂದು ನೋಟಿಸ್ ಬಂದಿದೆ. ಅದರಲ್ಲಿ ಆ ನೋಟಿಸ್ ಅಲ್ಲಿ ಒಂದಷ್ಟು ಜನ 4 ಜನ ಕೋರ್ಟ್ಗೆ ಹೋಗಿದ್ದಾರೆ. ಏನಂತ, ಒಬ್ರು ಯಾರು ಶ್ರೀನಿವಾಸ್ ಅಂತೇಳಿ, ಸುಜಾತ ಅಂತೇಳಿ, ಪುರಂದರ ಅಂತೇಳಿ, ಇವರು ಕೋರ್ಟ್ಗೆ ಹೋಗಿ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಏನೋ ದುರುದ್ದೇಶಪೂರ್ವಕವಾಗಿ ನೀವು ಮಾಡ್ತಾ ಇದ್ರ, ಹಾಗಾಗಿ ನಿಮಗೆ ಕೋರ್ಟಿಂದ ನಾವು ಸ್ಟೇ ತಂದಿದ್ದೀವಿ, ಈ ವಿಡಿಯೋನ ಡಿಲೀಟ್ ಮಾಡಿ ಅಂತೇಳಿ ವಿಡಿಯೋ ಲಿಂಕ್ ಸಮೇತ ನಂಗೆ ಅದೆಲ್ಲ ಕೊಟ್ಟಿದ್ದಾರೆ. ನಾನು ಇಲ್ಲೊಂದು ವಿಷಯ ತಮ್ಮ ಜೊತೆ ಹಂಚ್ಕೊಳ್ಳೇಬೇಕು. ಈ ಹಿಂದೆ ನಾನು ವಿಡಿಯೋಗಳು ನೋಡ್ತಿದ್ದಾಗ ಈ ತರಡಹಳ್ಳಿ ಸುಬ್ರಹ್ಮಣ್ಯ ಅವರು ಮತ್ತೆ ಹೇಳ್ತಾ ಇದ್ರು, ನನಗೆ ಕೋರ್ಟಿಂದ ನೋಟಿಸ್ ಬಂದಿದೆ, ವಿಡಿಯೋ ಡಿಲೀಟ್ ಮಾಡಿ ಅಂತೇಳಿ. ನಾನು ಯಾರ ಬಗ್ಗೆ ಪ್ರಸ್ತಾಪ ಮಾಡೋದು ಯಾಕೆ ಇದು ಬರುತ್ತೆ ಅಂತೇಳಿ ಅವ್ರು ಹೇಳ್ತಾ ಇದ್ರು. ನಾನು ನಿಜವಾಗ್ಲೂ ಬರುತ್ತೆ ಅಂತೇಳಿ ನಾನೇ ಅನ್ಕೊಂತಿದ್ದೆ. ಇವತ್ತು ಆ ಅನುಭವ ನನಗೆ ಆಗಿದೆ. ಈಗಾಗಲೇ ನಾನು ವಿಡಿಯೋದಲ್ಲಿ ಡಿಸ್ಪ್ಲೇ ಕೂಡ ಕೋರ್ಟ್ ಹಾಡ್ ಆಗ್ತಾ ಇರ್ತೀನಿ, ಕೋರ್ಟ್ ಆರ್ಡರ್ ಏನು ಬಂದಿದೆ ಅದನ್ನ ತಾವು ಕೂಡ ನೋಡ್ತಾ ಇರ್ತೀರ. ಯಾಕೆ ಈ ಆರ್ಡರ್ ಬಂದಿದೆ ಅನ್ನೋದಕ್ಕೆ ಅವರು ಒಂದು ಮೇಲ್ ಹಾಕಿದ್ದಾರೆ ನೋಡಿ. ಅದನ್ನ ನಾನು ಓದಿ ತಮ್ಮ ಮುಂದೆನೆ ತಿಳಿಸ್ತೀನಿ ಏದ್ರ ಬಗ್ಗೆ ಅಂತೇಳಿ. ಮತ್ತೊಮ್ಮೆ ನಾನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಆ ವಿಡಿಯೋ ಮಾಡಿದ್ದು ನಾನು ಆನೇಕಲ್ ಹತ್ರ ತೇರೆಂಗ್ ಬಿತ್ತು, ಸೌಜನ್ಯ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ಬಿತ್ತ ಅಂತ ಮಾತ್ರ ಮಾತಾಡಿದೆ ಹೊರತು ಆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟಾಗ್ಲಿ, ಆ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗ್ಲಿ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿರ್ಲಿಲ್ಲ. ಆದ್ರೂ ಕೂಡ ಇವರು ಯಾಕಾಗಿ ಇದನ್ನ ಕಳಿಸಿದಾರೆ ಅನ್ನೋದು ನಂಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಆ ವಿಡಿಯೋನ ನೀವು ಹುಡುಕಿದ್ರು ಕೂಡ ನಮ್ದು ಎಲ್ಲಿ ಸಿಗೋದಿಲ್ಲ, ಯಾಕಂದ್ರೆ ಹೆಚ್ಚು ರೀಚ್ ಕೂಡ ಇರಲಿಲ್ಲ. ಅದನ್ನು ನಾನು ಅವಾಗಿನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಮಾಡಿದಂತ ವಿಡಿಯೋ ಅದು. ಇಲ್ಲಿ ನೋಡಿ, ನನಗೆ ಬಂದಿರುವಂತದ್ದು ಸಂಜೆ ಬಂತದ್ದು ಒಂದು 7:34 ಆ ಸಮಯದಲ್ಲಿ ನನಗೆ ಮೇಲ್ ಬಂದಿದೆ. ಇದರಲ್ಲಿ ಸುಕೇಶ್ ಎ ಅನ್ನುವಂಥವ್ರು, ಅದರ ಜೊತೆಗೆ ಸೀನಪ್ಪ, ಸುಜಾತ, ಪುರಂದರ ಅನ್ನುವಂಥವ್ರು, ಎಲ್ಲಿ ನಾಗಸಂದ್ರ ಬೆಂಗಳೂರಿಂದ ಬಂದಿದೆ, ಇನ್ನು ಅವರ ಅಡ್ರೆಸ್ ಅದು, ಅಲ್ಲಿಂದ ಬಂದಿರುವಂತದ್ದು. ಏನ ನೋಟಿಸ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಇಟ್ ಹ್ಯಾಸ್ ಕಮ್ ಟು ದ ಅಟೆನ್ಷನ್ ಆಫ್ ಮೈ ಕ್ಲೈಂಟ್ಸ್ ದಟ್ ಯು ಹ್ಯಾವ್ published, shared or uploaded content that is false, malicious and defamatory in nature. This content directly harms the reputation and dignity of my clients. That institutions they are associated with Sri Kshetra Dharmasthala, SKDRDP and related organizations, as well as Dr. D. Virendra Hegde and his family members ಅಂತೇಳಿ ಅವರು ಒಂದು ಪಾಯಿಂಟ್ ಅನ್ನು ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅದರ ರೆಪ್ಯುಟೇಷನ್ ಮತ್ತೆ ದುರುದ್ದೇಶಪೂರ್ವವಾಗಿ ಅವ್ರಿಗೆ ನೋವು ಕೊಡೋ ತರ ನಾನೆಲ್ಲ ಕೂಡ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಎಲ್ಲಿ ಕೂಡ ನಾನು ಇವತ್ತು ಅವ್ರ ಹೆಸರು ಹೇಳಿದ್ದು ಬಿಟ್ರೆ ಇದುವರೆಗೂ ನಾನು ಎಲ್ಲಿ ಕೂಡ ಅವರ ಹೆಸರಾಗ್ಲಿ ಪ್ರಸ್ತಾಪ ಆಗ್ಲಿ ಮಾಡಿರಲಿಲ್ಲ. ನಿಮಗೆಲ್ಲ ಗೊತ್ತು, ನಾನು 6 ದಿನಗಳ ಹಿಂದೆ ಧರ್ಮಸ್ಥಳದಲ್ಲಿ ಇದ್ದೆ. ಅಲ್ಲಿ ಏನು ಸಮಾಧಿ ಯೋಗ ಕೆಲಸವನ್ನ ಮಾಡ್ತಿದ್ದಾರೆ, ಆ ವಿಡಿಯೋನ ಸಂಪೂರ್ಣವಾಗಿ ನಾನು ಆ ವಿಡಿಯೋ ಎಲ್ಲ ಕೂಡ ತೆಗೆದು ತಮಗೆಲ್ಲರಿಗೂ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದೆ. ಬಹುಶಃ ನಾನು ಅನ್ಕೊಂತಿದ್ದೆ ಆ ವಿಡಿಯೋಗಳು ಬರ್ಬೋದು ಅಂತೇಳಿ, ಬಟ್ ಆದ್ರೆ ಅದಕ್ಕೆ ಬಂದಿಲ್ಲ. 4 ತಿಂಗಳ ಹಿಂದೆ ಮಾಡಿರುವಂತ ವಿಡಿಯೋಗೆ ಇದು ಬಂದಿರುವಂತದ್ದು. ಇಲ್ಲಿ ದುರುದ್ದೇಶಪೂರ್ವಕವಾಗಿ ಯಾವುದು ಕೂಡ ಇಲ್ಲ. ನಿಮಗೆ ನಾನು ಅಲ್ಲಿ 6 ದಿನ ನನ್ನ ವಿಡಿಯೋಗಳೆಲ್ಲ ಕವರ್ ಮಾಡಿದ್ದಾದ್ಮೇಲೆ ನಾನು ಕೂಡ ಮಂಜುನಾಥ ಸ್ವಾಮಿ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ
ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನ ದರ್ಶನ ಮಾಡಿಕೊಂಡು ನಾನು ಆ ಫೋಟೋ ಕೂಡ ಸಾಮಾಜಿಕ ಜಾಲದಲ್ಲೆಲ್ಲ ಕೂಡ ಹಾಕದೆ, ಜೊತೆಗೆ ಇದೇ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ. ನಾನು ಕೂಡ ದೇವಸ್ಥಾನಕ್ಕೆ ಹೋಗಿದ್ದೆ. ಅಂದ್ರೆ ನಾವಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ, ಈ ಮೊನ್ನೆ ಮಾಡಿದ ವಿಡಿಯೋದಲ್ಲೂ ಕೂಡ ಯಾರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತೇಳಿ, ಯಾರು ಅನ್ಯಾಯ ಮಾಡ್ತಿದ್ರೋ ಅವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ಹೇಳ್ತಿದ್ವಿ ಹೊರತು ಯಾವುದೇ ಕಾರಣಕ್ಕೂ ಕ್ಷೇತ್ರದ ಹೆಸರುಗಳದಾಗ್ಲಿ, ಇಲ್ಲ ದೇವಸ್ಥಾನದ ಬಗ್ಗೆ ಮಾತಾಡೋದಾಗ್ಲಿ, ಇಲ್ಲ ಅಲ್ಲಿ ಯಾರು ಕುಟುಂಬಸ್ಥರಿದಾರೋ ಆ ದೇವಸ್ಥಾನ ನೋಡ್ಕೊಳ್ಳುವಂತವ್ರು ಅವ್ರ ಬಗ್ಗೆ ಮಾತಾಡೋದಾಗ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಇದುವರೆಗೂ ಮಾಡಿಲ್ಲ, ನಾವು ಮಾಡೋದು ಕೂಡ ಇಲ್ಲ. ಯಾಕೆಂತಂದ್ರೆ ಅಂತ ಕಂಟೆಂಟ್ಗಳ ಬಗ್ಗೆ ನಾನು ಹೆಚ್ಚು ಗಮನ ಕೂಡ ಕೊಡಲ್ಲ. ಏನು ಅನ್ಯಾಯ ಆಗ್ತಾ ಇದ್ದು ಅನ್ಯಾಯದ ಬಗ್ಗೆ ಅಷ್ಟೇ ನಾನು ಮಾತಾಡಿದ್ದೆ. ಆದ್ರೂ ಕೂಡ ಈ ನೋಟಿಸ್ ಬಂದಿದೆ ಅಂತಂದ್ರೆ ಈಗ ಏನ್ ಹೇಳ್ಬೇಕು ನಂಗೆ ಅರ್ಥನೇ ಆಗ್ತಾ ಇಲ್ಲ. ನಿಮಗೂ ಕೂಡ ಆ ವಿಡಿಯೋ ನಾನು ಏನು ಮಾಡಿದ್ದೆ, ಆ ಸೌಜನ್ಯ ಧ್ವನಿ ತಿದ್ದಕ್ಕಾಗಿ ತೇರು ಬಿತ್ತ ಅನ್ನೋ ಸುದ್ದಿ ಬಗ್ಗೆ ಇದೇ ಡಿಸ್ಕ್ರಿಪ್ಷನ್ ನಾವು ವಿಡಿಯೋನು ಕೂಡ ಕೊಡ್ತೀನಿ, ತಾವು ನೋಡಿ. ಅದನ್ನ ಎಲ್ಲಾದ್ರೂ ಆಗ್ಲಿ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಆಗ್ಲಿ, ಅದು ಏನಾದ್ರೂ ಆಗಿದ್ರೆ ಆಗ್ಲಿ, ಇಲ್ಲ ನಾನು ಏನಾದ್ರೂ ದುರುದ್ದೇಶಪೂರ್ವಕವಾಗಿ ಮಾತಾಡಿದ್ರಾಗ್ಲಿ ಇಲ್ಲ. ಯಾಕಂತಂದ್ರೆ ಇನ್ನು ನನಗೆ ಬಂದಂಗಿದೆ ಯೂಟ್ಯೂಬ್ ಇಂದ ಬರಬೇಕಾಗಿತ್ತು ಸ್ಟ್ರೈಕ್. ಯಾಕಂತಂದ್ರೆ ಅಲ್ಲಿ ಯಾರು ತೀರ್ಕೊಂಡ್ರು ಅರ್ಥ ಬೀಳೋದು ಎಲ್ಲ ಕೂಡ ಹಾಕಿದ್ದೆ, ಆದ್ರೆ ಯೂಟ್ಯೂಬ್ ಅದನ್ನ ಕಳಿಸಿಲ್ಲ. ಜೊತೆಗೆ ಈ ಯಾರು ಈ 4 ಜನ ಹೆಸರು ಹೇಳಿದ್ನಲ್ಲ ನಾನು, ಈ 4 ಜನ ಆ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಿರೋ ತರ ಅದನ್ನ ಡಿಲೀಟ್ ಮಾಡಿ ಅಂತ ಹೇಳಿ ಬಂದಿದ್ದಾರೆ. ಆದ್ರೂ ಕೂಡ ಯಾಕೆ ಈ ವಿಡಿಯೋ ಬಂತು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತಂದ್ರೆ ಅದೇನಾದ್ರು ಲಕ್ಷಗಟ್ಟಲೆ ವ್ಯೂಸ್ ಹೋಗಿದ್ರೇನೋ, ಇಲ್ಲ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ರೇನೋ ಗೊತ್ತಿಲ್ಲ. ಅಲ್ಲಿ ನಾನೇನು ಅನ್ಕೊಂತಿದ್ದೀನಿ ಗೊತ್ತಾ, ಇವರು ಎಲ್ಲೋ ಒಂದ್ ಕಡೆ ಯೂಟ್ಯೂಬ್ ಅಲ್ಲೋ ಇಲ್ಲ ಅಂತಂದ್ರೆ ಸೋಷಿಯಲ್ ಮೀಡಿಯಾದ ಎಲ್ಲೋ ಒಂದ್ ಕಡೆ ಸೌಜನ್ಯ ಅಂತ ಹೊಡಿತಾರೆ. ಆ ಹೊಡೆದ ತಕ್ಷಣ ಯಾರ್ಯಾರೋ ಸೌಜನ್ಯ ಅಂತ ಮೆನ್ಷನ್ ಮಾಡಿದ್ರೆ ಬಹುಶಃ ಎಲ್ಲರ ಇಮೇಲ್ಗೂ ಕೂಡ ಇವತ್ತು ಹೋದಂಗಿದೆ. ಇದು ಈ ನಂಬರ್ ಕೂಡ ಕೋರ್ಟ್ ಆರ್ಡರ್ ಪಾಸ್ಡ್ ಇನ್ OS ನಂಬರ್ ಕೂಡ ಕೊಟ್ಟಿದ್ದಾರೆ. 2145 ಅಂದ್ರೆ 2145/2025 ಅಂತೇಳಿ ಈ ವಕೀಲರು ಬಂದ್ಬಿಟ್ಟು ಅಶೋಕ್ ಕುಮಾರ್ ಅಂತೇಳಿ ಅವರು ಇದನ್ನ ಪಾಸ್ ಮಾಡಿ ತಂದಿರುವಂತದ್ದು. ಯಾವುದೇ ಕಾರಣಕ್ಕೂ ನಾನು ಮತ್ತೊಮ್ಮೆ ಈ ವಿಡಿಯೋ ಮುಖಾಂತರ ನಾನು ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಮತ್ತೆ ಆ ದೇವರ ಬಗ್ಗೆ ನಮಗೂ ಅಪಾರವಾದಂತಹ ಗೌರವ ಇದೆ. ಮತ್ತೆ ಕ್ಷೇತ್ರಕ್ಕೆ ಕಳಂಕ ಅಂಟ್ಕೊಂತ ಇದೆ. ಅದು ಸತ್ಯಾಂಶ ಹೊರಗೆ ಬರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತೇಳಿ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇದೇ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಯಾರೋ ದೂರುದಾರ ಆ ಭೀಮಾ ಅಂತ ಬಂದಿದ್ದಾನೋ ಅವನೇನಾದ್ರೂ ಸುಳ್ಳು ಆರೋಪ ಮಾಡಿ ಅವನು ಹೇಳದಂಗೆ ಅಲ್ಲೇನೋ ಅಸ್ಥಿಪಂಜರ ಸಿಕ್ಕಿಲ್ಲ ಅಂತಂದ್ರೆ ಮೊದಲು ಅವನಿಗೆ ಪನಿಷ್ಮೆಂಟ್ ಆಗ್ಲಿ, ಇಲ್ಲ ಅಂತಂದ್ರೆ ಅವನು ಸಿಕ್ಕಿರೋದೆಲ್ಲ ಕೂಡ FSL ತಂಡ ಇದು ಅನುಮಾನಾಸ್ಪದವಾಗಿ ಆಗಿದೆ ಅಂತೇಳಿ ಏನೋ ತಪ್ಪಾಗಿದೆ ಅಂತಂದ್ರೆ ಅವ್ರಿಗಾದ್ರೂ ಶಿಕ್ಷೆ ಆಗ್ಲಿ ಅನ್ನುವಂಥದ್ದನ್ನ ನಾನು ಮತ್ತೆ ನಾನು ಹೇಳ್ತಾ ಇದ್ದೆ. ಈ ವಿಡಿಯೋದಲ್ಲೂ ಕೂಡ ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ. ಎಲ್ಲಿ ಅನ್ಯಾಯ ಆಗಿದೆಯೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋನೆಲ್ಲ ಮಾಡಿದ್ವಿ ಹೊರತು ಯಾರ ಬಗ್ಗೆ ಮಾತಾಡ್ಲಿಕ್ಕಾಗ್ಲಿ ನಾನು ಆ ವಿಡಿಯೋನ ಮಾಡಿರ್ಲಿಲ್ಲ. ಬಹುಶಃ ಕೋರ್ಟ್ ಕೂಡ ನಮಗೆ ಈ ಆರ್ಡರ್ ಕೊಡೋಕ್ಕಿಂತ ಮೊದಲು ಬಹುಶಃ ಕೋರ್ಟ್ಗೆ ನಾವೆಲ್ಲ ಕೂಡ ತಲೆ ಬಾಗ್ಲೇಬೇಕು. ಹಾಗಾಗಿ ಕೋರ್ಟ್ ಈ ಆದೇಶ ಮಾಡೋಕ್ಕಿಂತ ಮೊದಲು ಬಹುಶಃ ನಮ್ಮ ವಿಡಿಯೋನ ನೋಡಬಹುದಾಗಿತ್ತು. ಅದರಲ್ಲಿ ಅಂತ ಅಲಿಗೇಷನ್ ಕಂಟೆಂಟ್ ಏನಿದೆ, ಇಲ್ಲ ಅವ್ರ ಕುಟುಂಬದ ಹೆಸರು ಬಂದಿದೆಯಾ, ದೇವಸ್ಥಾನದ ಹೆಸರು ಬಂದಿದೆ ಅಂತೇಳಿ ಏನಾದ್ರೂ ಆ ಕೋರ್ಟ್ ಇದನ್ನು ಪರಿಗಣಿಸಿದ್ರೆ ಬಹುಶಃ ಅದಕ್ಕೆ ಸ್ಟೇ ಆರ್ಡರ್ ಅಥವಾ ಡಿಲೀಟ್ ಆಪ್ಷನ್ ಕೊಡ್ತಿರ್ಲಿಲ್ಲ. ಆದ್ರೂ ಕೂಡ ಇನ್ನು ಮುಂದೆ ಆದ್ರೂ ಕೂಡ ಇಂಥವು ನಮಗೆ ಡಿಲೀಟ್ ಮಾಡಿ ಅಂತೇಳಿ ಕೋರ್ಟ್ ಆರ್ಡರ್ ಮಾಡಿ ಕಳಿಸೋ ಮೊದಲು ಆ ವಿಡಿಯೋಗಳನ್ನ ಒಂದ್ಸಾರಿ ನೋಡಿ ಕೊಡಿ. ಏನು ವಿಡಿಯೋದಲ್ಲಿ ಅವ್ರು ಏನು ಮಾಡಿದಾರೋ ನಿಮಗೆ ಕೆಟ್ಟ ಹೆಸರು ಬರೋ ತರ ನಿಮ್ಮ ಸಂಸ್ಥೆಗೆ, ನಿಮ್ಮ ಕ್ಷೇತ್ರಕ್ಕೆ, ನಿಮ್ಮವ್ರಿಗೆ ಏನು ಬಂದಿದೆ ಅಂತೇಳಿ ಅದನ್ನ ಕೋರ್ಟ್ ಪರಿಶೀಲನೆ ಮಾಡಿ ಅದನ್ನ ಪರಿಗಣಿಸಿ ಆ ಕೋರ್ಟ್ ಏನಾದ್ರೂ ಈ ತರ ಆರ್ಡರ್ ಪಾಸ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಕೂಡ ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ಕ್ಷೇತ್ರದ ಬಗ್ಗೆ ನಾವು ಪ್ರಸ್ತಾಪ ಮಾಡಲ್ಲ, ಅದರ ಅವಶ್ಯಕತೆ ಇಲ್ಲದೆ ಇರುವಂತದ್ದು. ಹಾಗಾಗಿ ಯಾವ ರೀತಿಯಾಗಿ ಬಂತು ಅನ್ನುವಂಥದ್ದು ಕೂಡ ಈಗಾಗಲೇ ನಾನು ಕೋರ್ಟ್ ಆರ್ಡರ್ ಮತ್ತೆ ನಾನು ಆಗಿದ್ದಂತಹ ತಮ್ನೇಲ್ ಆಗಿರ್ಲಿ ಅದೆಲ್ಲ ಕೂಡ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಆರ್ಡರ್ ಬಗ್ಗೆ ಮತ್ತೆ ಡಿಲೀಟ್ ಬಗ್ಗೆ ತಮಗೆ ಅನಿಸುತ್ತದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.